ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ ಮುಂದಕ್ಕೆ ನಮ್ ಸಿದ್ದರಾಮಯ್ಯನವರು ಬರೀ ಕಾರಲ್ಲಿ ಓಡಾಡಲ್ಲ, ಆಕಾಶದಲ್ಲೂ ಹಾರಾಡ್ತಾ ಇರ್ತಾರೆ. ಹೇಗೆ? ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೋಸ್ಕರನೇ ಒಂದು ಸ್ಪೆಷಲ್ ಹೆಲಿಕಾಪ್ಟರ್ ಈಗ ರೆಡಿ ಆಗಿದೆ. ಅದೇನು ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿ. ಸಿಎಂ ಹಾರಾಟಕ್ಕೆ ರೆಡಿ ಆಗಿದೆ ಹೊಸ ಮಾದರಿಯ ಹೆಲಿಕಾಪ್ಟರ್. ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಎಲ್ರೂ ಮಾರು ಹೋಗಿದ್ದಾರೆ. ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೊರತಾಗಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದೆರಡು ದಿನಗಳ ಕೆಳಗಿನಿಂದ ಸಿಎಂ ಬಳಸ್ತಾ ಇರೋ ಹೆಲಿಕಾಪ್ಟರ್. ಎಸ್, ಕಳೆದ 3 ವರ್ಷಗಳಿಂದ ಸಿಎಂ ಸಿದ್ದರಾಮಯ್ಯ ಹಾರಾಟ ನಡೆಸ್ತಾ ಇದ್ದ ಹಳೆ ಮಾದರಿಯ ಹೆಲಿಕಾಪ್ಟರ್ ಗಳಲ್ಲಿ ಪದೇ ಪದೇ ಅನಾಹುತಗಳು ಸಂಭವಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರಕ್ಷಕ ಪಡೆಯ ಮುಖ್ಯಸ್ಥರ ಸೂಚನೆ ಹಾಗೂ ತಾಂತ್ರಿಕ ತಜ್ಞರ ಅಭಿಪ್ರಾಯದಂತೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಎಸ್ಜಿಐ ಸಂಸ್ಥೆಗೆ ಸೇರಿದ ವಿಟಿಜಿಎಸ್ಡಿಯ ಕಪ್ಪು ಬಣ್ಣದ ಹೆಲಿಕಾಪ್ಟರ್ ಅನ್ನು ಬಳಸಲು ಆರಂಭಿಸಿದ್ದು ಸರಾಗವಾಗಿ ಹಾರಾಟ ನಡೆಸಬಲ್ಲ ಸಾಮರ್ಥ್ಯ ಹೊಂದಿದೆ. ಇನ್ನು ಈ ಹೆಲಿಕಾಪ್ಟರ್ ವಿಶೇಷ ಏನಪ್ಪಾ ಅಂದ್ರೆ 6 ಆಸನದ ಸಾಮರ್ಥ್ಯವುಳ್ಳ ಈ ಹೆಲಿಕಾಪ್ಟರ್ ತುರ್ತಾಗಿ ಯಾವ ಸ್ಥಳದಲ್ಲಿ ಬೇಕಾದ್ರೂ ಭೂಸ್ಪರ್ಶ ಮಾಡಬಲ್ಲ ಸಾಮರ್ಥ್ಯ ಹೊಂದಿರುತ್ತೆ. ಹಕ್ಕಿ ಪಕ್ಷಿಗಳು ಡಿಕ್ಕಿಯಾದ್ರೂ ಯಾವುದೇ ತೊಂದರೆಯಾಗದೆ ಸರಾಗವಾಗಿ ಮುಂದೆ ಸಾಗುವ ವಿಶೇಷತೆ ಹೊಂದಿದೆ. ಇನ್ನು ಮಳೆಗಾಲ ಹಾಗೂ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಿತಿಯ ಸಲಹೆಯಂತೆ ಸಿಎಂ ಈ ಹೆಲಿಕಾಪ್ಟರ್ ಬಳಸ್ತಾ ಇದ್ದಾರೆ. ಹಾಗೆ ಈ ಹೆಲಿಕಾಪ್ಟರ್ ಎಲ್ಲಿಯದ್ದು ಅಂತ ಕೇಳಿದ್ರ, EC-135 ಹೆಸರಿನ ಹೆಲಿಕಾಪ್ಟರ್ ಕೊಲ್ಹಾಪುರದ ಸಂಜಯ್ ಗೋದಾವತ್ ಸಮೂಹ ಸಂಸ್ಥೆಗಳಿಗೆ ಸೇರಿದ್ದಾಗಿದೆ. ಕಪ್ಪು, ಕೆಂಪು, ಬಿಳಿ ಮಿಶ್ರಿತ ಬಣ್ಣಗಳ ಈ ಹೆಲಿಕಾಪ್ಟರ್ ಸಂಪೂರ್ಣ ಹವಾನಿಯಂತ್ರಿತ ತಂತ್ರಜ್ಞಾನದ್ದು. ಬೆಂಗಳೂರಿನಲ್ಲಿ ಸಿಎಂ ಇದ್ದ ಹೆಲಿಕಾಪ್ಟರ್ ನಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪೈಲಟ್ರ ಸಮಯ ಪ್ರಜ್ಞೆಯಿಂದ ತಕ್ಷಣ ಕೆಳಗಿಳಿದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಕಳೆದ ತಿಂಗಳು ಬೆಂಗಳೂರು HAL ನಿಂದ ಶ್ರವಣಬೆಳಗೊಳಕ್ಕೆ ತೆರಳುತ್ತಾ ಇದ್ದಾಗ ಪಕ್ಷಿಯೊಂದು ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ್ರಿಂದ ಸಿಎಂ ತಕ್ಷಣ ಕೆಳಗಿಳಿದು ಅರ್ಧ ಗಂಟೆ ಬಿಟ್ಟು ಪುನಃ ಹಾರಾಟ ನಡೆಸಿದ್ರು. ಈ ಎಲ್ಲಾ ಅನಾಹುತಗಳಿಂದ ಎಚ್ಚೆತ್ತ ನಮ್ಮ ಸಿಎಂ ಸಿದ್ದು ಅವರು ಈ ತಂತ್ರಜ್ಞಾನದ ಹೆಲಿಕಾಪ್ಟರ್ ಬಳಕೆ ಮಾಡ್ತಿರೋದು ಸಿಕ್ಕಾಪಟ್ಟೆ ವಿಶೇಷ ಅನ್ಸತ್ತೆ. ಸೊ ನಮ್ ಸಿದ್ದರಾಮಯ್ಯನವ್ರಿಗೆ ಅಂತಾನೆ ಬಂದಿದೆ ಇದೀಗ ಸ್ಪೆಷಲ್ ಹೆಲಿಕಾಪ್ಟರ್. ಇನ್ ಮುಂದಕ್ಕೆ ಅವರು ಅದರಲ್ಲೇ ಓಡಾಡೋದು. ಸೊ ಇನ್ ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದು ನಮ್ ಸಿದ್ದರಾಮಯ್ಯನವರ ನಂಬಿಕೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.